ಇಣಂ ಗುಣ ಸರ್ವೈರ್ವಿರ್ಣಂ ನೇಯಂ ಗಮ್ಯಂ ಗುರು ಸ್ಥಾಪಿರತ್ವ ಸೂತ್ರಾರ್ಥವಿತ್ತು. ಇಲ್ಲಿ ನೋಡಿ, ನಾಳೆ ಅಂದರೆ ನಾಡಿದ್ದು ಅಂತ ಅರ್ಥ. ಪ್ರತಿ ದಿವಸ ನಾಳೆಗೆ ಅರ್ಥ ಅಲ್ಲ, ಈಗ ಮಾತ್ರ ಅರ್ಥ ಅದು ಗೊತ್ತಿರಬೇಕು. ಅದು ಮುಖ್ಯ ಅರ್ಥ. ಎಲ್ಲದಕ್ಕೂ ಇವತ್ತು ಅರ್ಥ ಮತ್ತು ನಾಳೆ ನಾಡಿದ್ದು ನಾಳೆ ಈ ರೀತಿ ಆಗಿಬಿಟ್ರೆ ದಿನಬಿಟ್ಟು ಸ್ಪಾಟ ಅಂತ ಆಗಿಬಿಟ್ಟದು. ಹಾಗಿಲ್ಲ, ಪ್ರಸಂಗ ಬಂದಾಗ ಮಾತ್ರ. ಅದಕ್ಕೆಲ್ಲ ಏನು ಬೇಕು? ಪ್ರಸಂಗ ಗೊತ್ತಿರಬೇಕು, ಪೂರ್ವಾಪರ ಗೊತ್ತಿರಬೇಕು. ನಾಳೆ ಹಾಕಿಲ್ಲ ಅಂದರೆ ದ್ವಾದಶಿ ಏಕಾದಶಿ ದ್ವಾದಶಿ ಗೊತ್ತಿದ್ದರೆ ಅರ್ಥ ಆಗುತ್ತೆ, ಅದು ಗೊತ್ತಾಗುತ್ತೆ. ಓಂ ಅಸಜ್ಜೀವ ಪ್ರಧಾನಾದಿ ಶಬ್ದಾ ಮನೆಗೆ ಎರಡನೇ ಅಧ್ಯಾಯ. ಈಗ ಶ್ರೌತ ಸ್ಮೃತಿ ವಿರುದ್ಧತ್ವ ಸ್ಮೃತಯೋ ನ ಗುಣಾನ್ ಹರೇಹೇ ನಿಷೇಧುಂ ಶಕ್ನುಯುರ್ವೇದಾ ನಿತ್ಯತ್ವಾತ್ ಮಾನವುತ್ತಮ. ಯಾವುದು ವೇದವನ್ನು ಆಧರಿಸಿ ಇಲ್ಲ, ವೇದವನ್ನು ಆಧರಿಸಿ ಇಲ್ಲ. ಇಲ್ಲಿ ವೇದ ಅಂದರೆ ಅರ್ಥ ಆಗಲ್ಲ. ಕಾನೂನಿಗೆ ಅನುಗುಣವಾಗಿದ್ದರೆ ಒಪ್ಪಲೇಬೇಕು, ಕಾನೂನಿಗೆ ವಿರುದ್ಧವಾಗಿದ್ದರೆ ಒಪ್ಲಕ್ಕೆ ಬರೋದಿಲ್ಲ. ಯಾವುದೇ ಒಂದು ಕಂಪ್ನಿ ಓಪನ್ ಮಾಡಿದರೂ ಕೂಡ ಅದು ಯಾವುದಕ್ಕೆ ಇದಾಗಿರ್ಬೇಕದು? ಕಾನೂನಿಗೆ ವಿರುದ್ಧ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಿಗೆ ಬಾಯಿ ಎಷ್ಟೇ ಜನ ಮಾತಾಡಲಿ, ಕಾನೂನು ವಿರುದ್ಧ ಮಾತಾಡಲಿಕ್ಕೆ ಬರೋದಿಲ್ಲ. ಅವ್ನು ಮಾಡ್ತಿರೋ ಕೆಲಸ ಅದೇ ಹೇಳಿದ್ರು ಕೂಡ ಬಾಯಲ್ಲಿ ಮಾತ್ರ ಏನು ಹೇಳ್ತಿರ್ಬೇಕು ಅವನು. ಆದರೆ ಹೇಳಿ ನಡ್ಕೊಂಡ್ಬಿಟ್ರೆ 100% ಸರಿ. ಅದು ಒಪ್ಪಬೇಕು, ನಡಿಬೇಕಾದ್ರೆ. ಅದಕ್ಕೆ ಶ್ರೌತ ಸ್ಮೃತಿ ವಿರುದ್ಧತ್ವಾತ್ ಸ್ಮೃತಯ ನ ಗುಣಾನ್ ಹರೇಹೇ ನಿಷೇಧ. ಸ್ಮೃತಯ ಅಂದರೆ ಏನು ಗೊತ್ತಾ? ಕಲ್ಪಿತವಾದ ಮತಗಳು ಅಂತ ಅರ್ಥ. ವೇದವನ್ನು ಬಿಟ್ಟು ತಮ್ಮ ಕಲ್ಪನೆ ತಕ್ಕಂತೆ ಯಾವ ಮತಗಳು ಬಂದಿರ್ತವೆ ಅವೆಲ್ಲ ಸ್ಮೃತಿಗಳು ಅಂತ ಹೆಸರು. ಮನುಸ್ಮೃತಿ ಯಾವುದೇ ಆ ರೀತಿ ಅಲ್ಲ. ಯಾಕೆ? ಅವು ವೇದ ಬೇಸಡವು. ವೇದ ಬೇಸಡ ಆದ್ದರಿಂದ ಅದಲ್ಲ. ಅಫಿಲಿಯೇಟೆಡ್ ಅಂತಷ್ಟೇ ವ್ಯಾಲ್ಯೂ ಚೇಂಜ್ ಆಗಿಬಿಡುತ್ತೆ. ಗೊತ್ತಾಯ್ತು? ಇವತ್ತು ಗುಂಡಾಗಿರಿ ಅಫಿಲಿಯೇಟೆಡ್ ಟು ಗೌರ್ಮೆಂಟ್ ಅಂತ ಹೇಳ್ತೀರಾ? ಸಾಧ್ಯ ಇಲ್ಲ. ಯಾಕೆ? ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರ ಮಾಡ್ತಾ ಕೆಲಸ ಇವನು ಮಾಡ್ತಾನೆ, ಸರ್ಕಾರ ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ಅವ್ರ ಕೆಲಸ ಇವರೇ ಮಾಡೋದ್ರಿಂದ ಅವ್ರು ಉಪಯೋಗ ಆಗುತ್ತೆ ಅದರಿಂದ. ಅದು ಸರಿಯಾದ್ದು. ಅದು ಈ ರೀತಿ ಮಾಡೋಕ್ಕೆ ಬರೋದಿಲ್ವಲ್ಲ. ಆದರೆ ಇದು ಯಾರೋ ಹೇಳ್ತಾರೆ ಅನ್ನೋ ಮಾತು ಇವತ್ತೆಲ್ಲ ಏನಾಗಿದೆ ಗೊತ್ತಾ? ಕೆಲವರು ಮಾಡರ್ನಸ್ ಎಲ್ಲ ಇದ್ದಾರೆ, ಫಾಲೋಯರ್ಸ್ ಯಾರೂ ಇರೋದೇ, ಅವ್ರು ಕೋಟ್ಯಂತರ ಫಾಲೋಯರ್ಸ್. ಅವ್ರಿಗೆ ಬೇಸಿಸ್ ಏನೇ ಇರೋದಿಲ್ಲ, ಅವಂದೇ ವಿಚಾರಗಳಷ್ಟೇ. ಆ ವಿಚಾರನ ಮತವಾಗಿ ತಿಳ್ಕೊಳ್ಳೋಕೆ ಹೋಗಬೇಡಿ. ಅವ್ರ ವಿಚಾರಗಳಷ್ಟೇ ಲಿಮಿಟೆಡ್. ಅವನು ತನ್ನ ಬುದ್ಧಿ ತಕ್ಕಂತೆ ಮಾತಾಡಿರ್ತಾರೆ. ವೇದಗಳು ಹಾಗಲ್ಲ. ಕಾನೂನು ಮಾಡೋರು ಒಬ್ಬರಿಬ್ಬರು ಮಾಡಿರ್ತಾರಾ? ತಿಳುವಳಿಕೆ ಇದ್ದವ್ರು ಸೇರಿ ಮಾಡಿರ್ತಾರೆ. ಅದರಿಂದ ಬೆಲೆ ಇರುತ್ತೆ ಅದಕ್ಕೆ. ಹಾಗೆ ಮಾಡಬೇಕು. ನಿಷೇಧುಂ ಶಕ್ನುಯುರ್ ವೇದಾ ನಿತ್ಯತ್ವಾತ್ ಮಾನವುತ್ತಮ. ವೇದಗಳ ಬಗ್ಗೆ ಮಾತಾಡೋಂಗಿಲ್ಲ. ಯಾಕೆ? ನಿತ್ಯ. ಇವತ್ತು ಯಾವುದೇ ಒಂದು ಭೂಕಂಪ ಆದರೆ ಅಪೋಸಿಷನ್ ಪಾರ್ಟಿ ಮಾಡ್ತು ಅಂತ ಯಾರು ಹೇಳ್ತಾರಾ? ಅಷ್ಟು ಶಕ್ತಿ ಇದ್ರೆ ಎಂದೂ ಮಾಡಿಬಿಡೋದು. ಹಾಗಲ್ಲ, ಶಕ್ತಿ ಇಲ್ಲ. ಹೆಚ್ಚು ಮಳೆ ಬಂದರೆ ವಿಪಕ್ಷದವ್ರ ಕೆಲಸ ಅಂತ ಹೇಳೋದಿಲ್ಲ. ಯಾಕೆ? ನಮ್ಮ ಕೈಲಿಲ್ಲ ಅದು. ಅದೇ ರೀತಿಯೇ ಇವತ್ತು ಯಾವ ವೇದಗಳನ್ನು ಯಾರೂ ಬರೆದಿದ್ದಲ್ಲ, ಆದ್ದರಿಂದ ಅದರಲ್ಲಿ ಮೋಸ ಆಗೋ ಚಾನ್ಸೇ ಇಲ್ಲ. ಆದ್ದರಿಂದ ಡೈರೆಕ್ಟ್ ಕರೆದ ಹಾಲಿನಲ್ಲಿ ನೀರು ಹಾಕಿರೋ ಚಾನ್ಸ್ ಎಲ್ಲಿರುತ್ತೆ? ಆ ಕಡೆ ತೊಗೊಂಡೋಗಿ ನೀರು ಹಾಕ್ಬೋದು ಅಷ್ಟೇ. ಹಸುವಿನಿಂದ ಎಷ್ಟೇ ನೀರು ಹಾಲು ಬಂದರೂ ಪ್ಯೂರ್ ಹಾಲೇ ಅದು. ಕೆಲವು ಹಸುಗಳ ಹಾಲು ನೀರು ಇರುತ್ತೆ, ಇರಬಾರ್ದು ಅಂತಿಲ್ಲ. ಕೆಲವು ಗಟ್ಟಿ ಇರುತ್ತೆ. ಅದು ನೀರು ಹಾಕಿದ್ದಾನೆ ಅಂತ ಕರಿ ಹಾಗಿಲ್ಲ, ಶುದ್ಧ ಅದು. ನೀರು ಎಷ್ಟು ನೀರಿದ್ದರೂ ಪ್ಯೂರ್ ಹಾಲೇ. ಆ ರೀತಿಯಲ್ಲಿ ಬಂದು ಕೂಡ ಮನುಷ್ಯನ ಮಾತು ಅಂದಾಗ ಅವನಲ್ಲಿರೋ ದೋಷ ಅಲ್ಲಿ ಬಂದಿರುತ್ತೆ. ಗೊತ್ತಾಯ್ತಾ? ಯಾರೋ ಮುಟ್ಟಿದ್ರು, ನೀವು ಮಡಿನೋ ಮೈಲ್ಕೊಂಡು ಕೇಳ್ತಾರೆ. ಮಡಿ ಅಂದರೆ ಬರುತ್ತೆ, ಹೆಸರು ಬರೋದಿಲ್ಲ. ಇದು ಮಳೆ ನೀರಿನ ಮಡಿ ಅಂತ ಕರೆಯೋದಿಲ್ಲ. ಯಾಕೆ? ನ್ಯಾಚುರಲ್ಲ ಮೇಲಿಂದ ಬಿಡೋದು. ವೇದಗಳು ನ್ಯಾಚುರಲ್ಲಾಗಿರೋದಾದ್ದರಿಂದ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ದೋಷಗಳಿಲ್ಲ. ಆದ್ದರಿಂದ ಮಾನವುತ್ತಮ, ಹೈಯೆಸ್ಟ್ ಅಥಾರಿಟಿ. ದೇವತಾವಚನಾದಾಪೋ ವದಂತಿ ಇತ್ಯಾದಿಕಂ ವಚಃ ನಾಯುಕ್ತವಾದ್ಯಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್. ವೇದ ಸುಳ್ಳು ಹೇಳುತ್ತೆ ಅಂತ ಶುರು ಮಾಡಿದ್ರು. ನಿನ್ನೆ ಬಂತಲ್ಲ, ಮಣ್ಣು ಮಾತಾಡಿತು ನೀರು ಮಾತಾಡಿತು ಅಂತಾರೆ. ಅಲ್ಲ, ಮಣ್ಣು ಮಾತಾಡಿತು ಅಂತ ಅದು ಅರ್ಥ ಆಗಲ್ಲ. ಮಣ್ಣಿನ ಅಭಿಮಾನಿ ದೇವತೆ ಮಾತಾಡಿತು, ನೀರಿನ ಅಭಿಮಾನಿ ದೇವತೆ ಮಾತಾಡಿತು. ಗೊತ್ತಾಯ್ತು? ಈ ಮಾತು ಹೇಳ್ತಾರೆ. ನೀರು ಬಂದಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ನೀರು ಬಂದಿಲ್ಲ ಅಂದರೆ ನೀರು ಬಂದರೆ ಓಡೋಗ್ಬಿಡ್ತಾರೆ. ನೀರು ಬಿಟ್ಟಿಲ್ಲ ಅಂತ ಹೇಳಬೇಕು. ಒಬ್ಬ ವ್ಯಕ್ತಿ ಇರಬೇಕು ಹಿಂದೆಲ್ಲಿ. ನೀರು ತಾನೇ ಬಂದಿಲ್ಲ, ತಾನೇ ನಿಲ್ಲೋದು ಎರಡೂ ಇಲ್ಲ. ಒಬ್ಬ ಅದನ್ನು ಆಪರೇಟ್ ಮಾಡ್ತಾರೆ. ಅದು ನಮಗೆ ಅರ್ಥ ಆಗಿದೆ. ವೇದ ಹಾಗೆ ಹೇಳುತ್ತಾ, ಆದ್ದರಿಂದ ದೋಷ ಇಲ್ಲ. ನಾ ಅಯುಕ್ತವಾದಿ ಅಸನ್ನೈವ ಕಾರಣಂ ದೃಶ್ಯತೆ ಕ್ವಚಿತ್. ಅಸತ್ತಿನಿಂದ ಸೃಷ್ಟಿಯಾಯಿತು ಅಂತ ವೇದ ಹೇಳೋದಾದರೆ ವೇದ ಅರ್ಥ ಅಲ್ಲ. ಗೊತ್ತಾಯ್ತಾ? ಅದು ಅವ್ಯಕ್ತವಾದದ್ದು ಅಂತ ಅರ್ಥ ಮಾಡಬೇಕೆ ಹೊರತು ಏನಲ್ಲ ಅಸತ್. ಈಗ ಕರೆಂಟ್ ಇಲ್ಲ ಅಂತ ಹೇಳಿದರೆ ಮನೆ ಕರೆಂಟ್ ತೊಗೊಂಡಿಲ್ಲ ಅಲ್ಲ, ಈ ಸಪ್ಲೈ ಇಲ್ಲ ಅಂತ ಅಷ್ಟೇ ಅರ್ಥ. ಆ ದೃಷ್ಟಿಯಲ್ಲಿ ಅಸತ್ ಶಬ್ದದಿಂದ ಅಸತ್ತಿನಿಂದ ಸೃಷ್ಟಿಯಾಯಿತು ಅಂತ ವೇದ ಹೇಳಿದರೆ ಅಸತ್ ಶಬ್ದಕ್ಕೆ ಆ ಅರ್ಥ ಅಲ್ಲ. ಅವ್ಯಕ್ತನಾದ ಪರಮಾತ್ಮನಿಂದ ಸೃಷ್ಟಿಯಾಯಿತು ಅಂತ ಅರ್ಥ. ಅದು ವಿರೋಧ ಬರಲಿಲ್ಲ. ಅದೇ ರೀತಿಯಲ್ಲಿದೆ. ಅಸತ್ ಜೀವ ಪ್ರಧಾನಾದಿ ಶಬ್ದಾ ಬ್ರಹ್ಮೈವ ನಾಪರಂ ವದಂತಿ ಕಾರಣತ್ವೇನ ಕ್ವಾಪಿ ಪೂರ್ಣಗುಣೋ ಹರಿಹಿ. ಅಸತ್ ಜೀವ ಪ್ರಧಾನಾದಿ ಶಬ್ದಾ
ಅಸತ್ತಿಂದ ಸೃಷ್ಟಿಯಾಯಿತು ಒಂದು ವೇದದಲ್ಲಿ ಹೇಳಿದ್ರು. ಇನ್ನೊಬ್ರು ಯಾರು ಹೇಳಿದ್ರೆ ಅದು ಗೊತ್ತಿಲ್ಲ, ತಪ್ಪು ಹೇಳ್ತಾರೆ. ವೇದ ಹೇಳಿದರೆ ಅರ್ಥ ಇದೆ. ಯಾಕೆ? ಮೊದಲು ಏನೂ ಇರಲಿಲ್ಲ, ಆದ್ದರಿಂದಾಗಿಯೇ ಪರಮಾತ್ಮ ಸೃಷ್ಟಿ ಶುರು ಮಾಡದ ಅಂತ ಹೇಳೋದಕ್ಕೆ ಅಸತ್ ನಾಮಕ ಪರಮಾತ್ಮ ಅಸತ್ ಸದಸತ್ ಪರ ವಿಷ್ಣು ಸಹಸ್ರನಾಮ. ಅಸತ್ತ ದೇವರ ಹೆಸರದು, ಒಂದು ಸಂಶಯ ಬರಲೇ ಇಲ್ಲ. ಅದೇ ರೀತಿಯೇ ಜೀವನದಿಂದ ಸೃಷ್ಟಿಯಾಯಿತು ಅಂತ ಹೇಳಿದರೆ ಜೀವೋ ವಿನಯಿತ ಸಾಕ್ಷಿ. ಈ ದೇವರಿಗೆ ಜೀವ ಅಂತ ಹೆಸರಿದೆ, ಈ ಜೀವನು ಅಂತ ಅರ್ಥ ಮಾಡ್ಕೋಬಾರದು. ಜೀವ ಪ್ರಧಾನ ಅಂತಿದೆ. ಪ್ರಧಾನ ಅಂದರೆ ಸಾಂಖ್ಯರು ಹೇಳೋದು ಜಡ ಪ್ರಕೃತಿ, ನೇಚರ್, ಅದಲ್ಲ. ಅಲ್ಲೂ ಕೂಡ ಪ್ರಧಾನ ಶಬ್ದಕ್ಕೆ ಪ್ರಧಾನ ಪುರುಷೇಶ್ವರ ಯಾರು? ಭಗವಂತನೇ. ವಿಷ್ಣು ಸಹ ಎಲ್ಲ ಅರ್ಥ ಬಂದುಬಿಟ್ಟಿದೆ ಅದರಲ್ಲಿ. ವಿಷ್ಣು ಸಹಸ್ರ ಬರೆಯೋ ಪಾಠ ಹೇಳೋದು ಒಂದೇ, ಎಲ್ಲ ಶಾಸ್ತ್ರ ಒಟ್ಟಿಗೆ ಪಾಠ ಹೇಳೋದು ಒಂದೇ. ಬ್ರಹ್ಮೈವ ನಾಪರಂ ವದಂತಿ ಕಾರಣತ್ವೇನ. ಬ್ರಹ್ಮಸೂತ್ರ ಹಾಗೆ ಕೃಷ್ಣ ಸಹಸ್ರನಾಮ ಹೀಗೆ. ಎರಡಕ್ಕೇನು ವ್ಯತ್ಯಾಸ ಅಂದರೆ ಅದು ಸೂತ್ರ ರೂಪ, ಇದು ನಾಮರೂಪ. ಒಂದು ವ್ಯತ್ಯಾಸ. ಇನ್ನೊಂದು ವ್ಯತ್ಯಾಸ ಏನು ಗೊತ್ತಾ? ಅದನ್ನು ವೇದ ಓದೋರು ಮಾತ್ರ ಓದು, ಬೇರೆಯವರಿಲ್ಲ. ಇದು ಎಲ್ಲರೂ ಓದ್ಬೋದು, ಈ ವ್ಯತ್ಯಾಸ ಇದೆ. ಅದು ವಿಷ್ಣು ಸಹಸ್ರನಾಮ ಜನರಲ್, ಸಾರ್ವಜನಿಕವಾದ ಗ್ರಂಥ. ಅದು ಸಾರ್ವಜನಿಕ ಅಲ್ಲ. ಅದು ಯಾರು ಮಾಡ್ಬೇಕದನ್ನು? ವೇದ ಓದೋರು ಮಾತ್ರ ಡಿಸ್ಕಸ್ ಮಾಡೋದು, ಬೇರೆ ಅಲ್ಲ. ವದಂತಿ ಕಾರಣತ್ವೇನ ಕ್ವಾಪಿ ಪೂರ್ಣಗುಣೋ ಹರಿಹಿ. ಆದ್ದರಿಂದ ಎಲ್ಲೂ ಕೂಡ ವೇದದಲ್ಲಿ ಏನೇ ಬಂದಿದ್ದರೂ ಕೂಡ ಅದು ವಿರೋಧ ಅಂತ ಅಂದ್ಕೋತೀರವರು, ವಿರೋಧ ಅಲ್ಲ. ಅದು ನಿಮಗೆ ಅರ್ಥ ಆಗಿಲ್ಲ ಹಾಗೆ ಅನ್ನಿಸ್ತಾ ಇದೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಏನಿರೋದಿಲ್ಲ, ಅದರೊಳಗೆ ವಿರೋಧ ಇರೋದೇ ಇಲ್ಲ. ವದಂತಿ ಕಾರಣತ್ವೇನ ಕ್ವಾಪಿ ಪೂರ್ಣಗುಣೋ ಹರಿ. ಎಷ್ಟೋ ಸರ್ತಿ ಕೋರ್ಟ್ ಡೆಸಿಷನ್ ಬಂದುಬಿಡುತ್ತೆ, ಸ್ವಲ್ಪ ಅದು ಆಂಬಿಗ್ಯೂಟಿ ಇದ್ದುಬಿಟ್ರೆ ಏನು ಮಾಡ್ತಾರಾಗ? ಮತ್ತು ಅಲ್ಲೇ ಕೇಳಬೇಕು ಅವರು, ಇವ್ರು ಗಲಾಟೆ ಮಾಡೋಂಗಿಲ್ಲ. ಅದೇ ಶಾಸ್ತ್ರ ಅಲ್ಲೇ ಉತ್ತರ ಕೊಟ್ಟಿರ್ತಾರೆ, ಅದನ್ನು ಕೋಟ್ ಮಾಡಿ ಹೇಳಬೇಕೆ ಹೊರತು ನೀವು ತಲೆ ತೋರಿಸಿ ಅರ್ಥ ಮಾಡ್ಕೊಂಡು ನಡೆಯೋದಿಲ್ಲ. ಎಷ್ಟೋ ಸರ್ತಿ ಹಾಗಾಗಿದೆ. కానీ ಹೀಗಂತ ಹೇಳಿಬಿಡ್ತಾರೆ. ಪೂರ್ಣಗುಣೋ ಹರಿಹಿ. ಆದ್ದರಿಂದ ಪರಮಾತ್ಮ ಪೂರ್ಣಗುಣನಾದ್ದರಿಂದ ಯಾವ ಹೆಸರಲ್ಲಿ ಕರೆದ್ರೂ ಆತನಿಗೆ ನಡೆಯುತ್ತೆ. ಪೂರ್ಣಗುಣ ಯಾವುದರಲ್ಲೂ ಪರಮಾತ್ಮನಲ್ಲಿ ದೋಷ ಅಂತ ಹೆಸರೇ ಇಲ್ಲ. ಆದ್ದರಿಂದ ದೇವರ ಬಗ್ಗೆ ಬರ್ತಕ್ಕಂಥ ಪ್ರತಿಯೊಂದು ರೆಫರೆನ್ಸು ಕೂಡ ಅವನ ಸರ್ವೋತ್ತಮತ್ವನೇ ಹೇಳಬೇಕೆ ಹೊರತು ಬೇರೆ ಅಲ್ಲ. ಹಾಲು ಅಂತ ಪದ ಉಪಯೋಗಿಸಿದ ಮೇಲೆ ಹೇಗಿರಬೇಕದು? ಗಾಡಿಗಿರಲೇಬೇಕು, ಬೇರೆ ರೀತಿ ಇದ್ದರೆ ಅದು ಹಾರಾಗೋ ಸಾಧ್ಯತೆಯೇ ಇಲ್ಲ. ಸ್ವಾತಂತ್ರ್ಯ ಸರ್ವಕರ್ತೃತ್ವ ನ ಅಯುಕ್ತಂ ತದ್ವದೇ ಶ್ರುತಿ. ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಸರ್ವಕರ್ತೃವಾಗಿದ್ದಾನೆ. ಆದ್ದರಿಂದ ಶ್ರುತಿ ಕೂಡ ನಿರ್ದೋಷ. ನಿರ್ದೋಷನಾದ ಪರಮಾತ್ಮನ ಬಗ್ಗೆ ನಿರ್ದೋಷವಾದ ಶ್ರುತಿ ಎಂದು ಏನು ಹೇಳಕ್ಕೆ ಸಾಧ್ಯ ಇಲ್ಲ, ದೋಷ ಬರೆಸಿ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸರಿಯಾಗಿ ನೋಡ್ಕೋಬೇಕಲ್ಲ. ಭ್ರಾಂತಿ ಮೂಲತೆಯ ಸರ್ವ ಸಮಯಾನಾಂ ಅಯುಕ್ತಿತಃ. ಅಲ್ಲಿ ಮೊದಲನೇ ಪಾದ ಮುಗಿದೋಯ್ತು. ಎರಡನೇ ಪಾದಕ್ಕೆ ಒಂದೇ ಶ್ಲೋಕ, ಏನದು? ಭ್ರಾಂತಿ ಮೂಲತೆಯ ಸರ್ವ ಸಮಯಾನಾಂ ಅಯುಕ್ತಿತಃ ನ ತದ್ವಿರೋಧಾದ್ವಚನಂ ವೈದಿಕಂ ಶಂಕ್ಯತಾಮ್ರದೆ. ವೆರಿ ಸಿಂಪಲ್ಲು, ಅಷ್ಟೇ ಪರ್ಫೆಕ್ಟ್ ಇದು. ಭ್ರಾಂತಿ ಮೂಲದ ಯಾರೋ ಪ್ರಶ್ನೆ ಕೇಳಿದರೆ ಅದಕ್ಕೆ ಬೆಲೆನೇ ಇಲ್ಲ. ಇವತ್ತು ಇಡೀ ನಮ್ಮ ಸುಪ್ರೀಂ ಕೋರ್ಟ್ ಕೇಸ್ ಇದೆ ಅಂತ ತಿಳ್ಕೊಬೇಡ. ಅಲ್ಲಿ ಒಬ್ಬ ಜಡ್ಜ್ ತೀರ್ಮಾನ ಕೊಟ್ಟರೆ ಇಷ್ಟು ಜನಕ್ಕೆ ಬೈಂಡಿಂಗ್, ಎಂಟೈರ್ ಕಂಟ್ರಿ ಕೇಳಬೇಕಾದ್ರೆ ಅಷ್ಟು ಜನ ಹೋದ್ರೂ ಮಾತು ಕೇಳೋಲ್ಲ, ಅವ್ರೊಬ್ಬನ ಮಾತು ಕೇಳಬೇಕು. ಯಾಕೆ? ಒಂದು ಸ್ಥಾನ ಏನಿದೆ ಈಗ ಜಡ್ಜ್. ಆ ಜಡ್ಜ್ ಆಗಿ ಒಬ್ಬರು ಹೇಳಿದ್ರು ಅಷ್ಟೇ, ಬೆಂಚ್ ಹೇಳಿದ್ರು ಅಷ್ಟೇ, ಒಬ್ಬನೇ ಹೇಳಿದಕ್ಕೆ ಅಷ್ಟೇ ಬೆಲೆ ಇದೆ. ಪ್ರೈಮ್ ಮಿನಿಸ್ಟರಿಂದ ಎಲ್ಲರೂ ಕೇಳಬೇಕಾದ ಮಾತು. ಅರ್ಥ ಆಯ್ತಾ? ವೇದಗಳು ಆ ಹಂತದಲ್ಲಿರೋದ್ರಿಂದ ಎಂದೂ ಕೂಡ ಅದಕ್ಕೆ ವಿರುದ್ಧವಾಗಿ ಹೇಳಿದರೆ ಏನಿಲ್ಲ, ಬೆಲೆ ಇಲ್ಲ. ಎಷ್ಟು ಜನ ಹೇಳಿದ್ರೂ ಬೆಲೆ ಇಲ್ಲ. ಹೇಳಿದ್ರಲ್ಲ ಈಗ ಇಡೀ ಸಮಯಪಾದ, ಅದು ಸಮಯಪಾದದ ಸಂಗ್ರಹ. ಸಮಯಪಾದ ಅಂದ್ರೇನು? ಎಲ್ಲ ಮತಗಳ ವಿಮರ್ಶೆ ಮಾಡಿರೋ ಪಾದ. ದೇರ್ಫೋರ್ ಎಲ್ಲ ಮತರಿಗೆ ಗೆಲ್ಲಬೇಕು ಆಯ್ತಲ್ಲ. ನಾ ತದ್ವಿರೋಧಾದ್ವಚನಂ ವೈದಿಕಂ ಶಂಕ್ಯತಾಮ್ರಜೆ ಆಕಾಶಾದಿ ಸಮಸ್ತಂಚ. ಇದು ಆಚಾರ್ಯರ ಅನುಭಾಷ್ಯ ಹೇಗೆ ಬರ್ತಿದ್ದಾರೆ ಅಂದರೆ, ಏನು ಗೊತ್ತಿಲ್ಲದವ್ರಿಗೆ ಅರ್ಥ ಆಗಬೇಕು. ಆ ಥರ ಬರೆದಿದೆ, ಏನೂ ಗೊತ್ತಿರಬೇಕಾಗಿಲ್ಲ. ಬ್ರಹ್ಮಸೂತ್ರ ಅರ್ಥ ಮಾಡಿಕೊಂಡ್ರೆ ಉಳಿದವ್ರು ಯಾರೇ ಬರೀಲಕ್ಕೆ ಕೊಟ್ಟಿದ್ರು ಈ ಕ್ವಾಲಿಟಿ ಪರ್ಫೆಕ್ಷನ್ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಸುಮ್ಮನೆ ಜನರಲಾಗಿ ಎಲ್ಲಿ ಪಬ್ಲಿಕ್ಕಲ್ಲಿ ಉಪನ್ಯಾಸ ಮಾಡಿದ್ರು ಕೂಡ ಏನು ನಡೆಯುತ್ತದು? ಸರಿಯಾಗಿ ಕೇಳಿದ್ರೆ ಎಷ್ಟು ಲಾಜಿಕಲ್ ಆಗಿದೆ ಅಂತ ಅವ್ರಿಗೆ ಅನಿಸ್ಬಿಡುತ್ತೆ. ಇದು ತುಂಬ ಎಲ್ಲರೂ ತಿಳ್ಕೊಬೇಕಾದ ಅಂಶ ಅಂತ ಗೊತ್ತಾಗ್ಬಿಡುತ್ತೆ. ಅದು ಸ್ವಾರಸ್ಯ ಇರೋದು. ಅದು ಇದು ಈ ರೀತಿ ಹೇಳ್ಬೋದು ತೋರಿಸ್ಕೊಟ್ಟಿದ್ದಾರೆ ಆಚಾರ್ಯರಲ್ಲಿ. ಸಮಯಪಾದನ ಹೀಗೆ ಹೇಳಿ ಅಂತ ಹೇಳ್ತಾರೆ. ಸಮಯಪಾದ ಹೇಗೆ ಹೇಳ್ತಾರೆ ಅಂದರೆ ಗೊತ್ತಾಯ್ತಾ? ಅದನ್ನು ಓದಲಿಕ್ಕೆ ಭಯ ಆಗಬೇಕು. ಆ ರೀತಿ ಹೇಳ್ಬಿಟ್ಟು ಇದು ಓದಲೇಬಾರದು ಅಂತ ಹೇಳ್ಬಿಟ್ಟು. ಮೈಸೂರು ಪಾಕ ಮಾಡಿ ಯಾವ ತೊಗೊಂಡು ಹೊಡೆದ್ರೆ ಮೈಸೂರು ಪಾಕ ಆಗುತ್ತಾ? ದೊಡ್ಡ ಕಬ್ಬಿಣ ಸುತ್ತಿ ತೊಗೊಂಡು ಹೊಡಿಬೇಕು, ಮೈಸೂರು ಪಾಕ ಅಲ್ಲ. ಇವತ್ತು ಆ ರೀತಿ ಶಾಸ್ತ್ರ ಹೇಳಿಬಿಟ್ರೆ ಯಾರೂ ಓದೋದಿಲ್ಲ. ಅವ್ರು ಯಾರು ಕೇಳ್ತಾ ಅವ್ರ ಲೆವೆಲಲ್ಲಿ ಹೇಳಬೇಕಲ್ಲ. ಅದನ್ನು ಹೇಳಿದ್ದೀನಿ. ಹೇಳೋರು ಕೇಳೋರ ಲೆವೆಲಲ್ಲಿ ಪಾಠ ಮಾಡಬೇಕು. ಕೇಳೋರು ಹೇಳೋರ ಲೆವೆಲ್ಗೆ ಕೇಳಬೇಕು. ಅದು ಉಲ್ಟಾ ಪಲ್ಟ ಆಗಿಬಿಟ್ರೆ ಇಬ್ಬರಿಗೂ ನ್ಯಾಯ ಆಗೋದು. ಅವ್ರ ಪ್ರಶ್ನೆ ಕೇಳೋರು ಒಬ್ಬ ವ್ಯಕ್ತಿ, ಅವನಿಗೆ ತಿಳಿಯೋ ಭಾಷೆಯಲ್ಲಿ ಹೇಳಬೇಕು, ತಿಳಿಯೋಷ್ಟು ಹೇಳಬೇಕು. ಹೆಚ್ಚು ಹೇಳೋದಕ್ಕೆ ಸಾಧ್ಯ ಇಲ್ಲ.
ಇವ್ರು ಎಲ್ಲರೂ ಇದೇ ಹೇಳಿ ಎಕ್ಸ್ಪೆಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಕೊನೆಗೆ ಅವ್ರಿಗೂ ಮರ್ತೋಗ್ಬಿಡುತ್ತೆ ಹೇಳೋದು, ಆ ರೀತಿ ಆಗಿಬಿಡುತ್ತೆ, ಆಗಬಾರ್ದು. ಇದು ಎಷ್ಟು ಸಿಂಪಲ್, ಒಂದು ವಾಕ್ಯದೊಳಗೆ ಎಲ್ಲ ಮತಗಳ ಬಗ್ಗೆ ಏನು ದೋಷ, ಭ್ರಾಂತಿ ಮೂಲತಯ. ಅವ್ರು ತಪ್ಪು ತಿಳ್ಕೊಂಡು ಹೇಳ್ತಾ ಇದ್ದಾರೆ, ಫಸ್ಟ್ ಅವ್ರ ಜ್ಞಾನನೇ ಸರಿ ಇಲ್ಲ. ಯಾರು ಕುರುಡನ್ನು ಏನು ಹೇಳಿದರು, ಕುರುಡಾಗಿ ಬಣ್ಣ ಹೇಳಿ ಸರಿ, ಅರೆ ಅವರಿಗೆ ಕಣ್ಣೇ ಕಾಣೋದಿಲ್ಲ, ಹಾಗೆ ಸರ್ಟಿಫೈ ಮಾಡ್ತಾನೆ ಕಲರ್ನ, ಇನ್ವ್ಯಾಲಿಡ್ ಬೋದಾಯ್ತು ಕಥೆಯಲ್ಲಿ. ಅವನ ಬಗ್ಗೆ ವಾದ ಮಾಡ 1000 ಕುರುಡರು ಹೇಳಿದ್ದಾರೆ, ಕೋಟಿ ಕುರುಡರು ಹೇಳಿದ್ರು ಅಷ್ಟೇ. ಒಬ್ಬ ಹೇಳಿದ್ರೆ ಸಾಕು, ಕಣ್ಣೇರೋಣ ಒಬ್ಬನ ಹೇಳಿದ್ರು ನಂಬೋದು. ಕುರುಡು ಎಷ್ಟು ಜನ ಇದ್ದರೂ ಮೆಜಾರಿಟಿ ಕೌಂಟ್ ಆಗೋದಿಲ್ಲ ಅಲ್ಲಿ. ಇವತ್ತು ಆ ರೀತಿ ಮಾಡ್ತಿದ್ದಾರೆ. ಮೆಜಾರಿಟಿಯ ಅರ್ಥ ಏನಂದರೆ ಅದಲ್ಲ, ತಿಳಿದವನು ಹೇಳಬೇಕಲ್ಲ, ತಿಳಿದೇ ಇದ್ದವರಲ್ಲ. ಅವನು ಡೆಡ್ ಬಾಡಿ ಕೈಲಿ ರೆಡ್ ಬತ್ತು ಚೆಂದಾಗುತ್ತೆ ಅಷ್ಟೇ. ಅದಕ್ಕಂದರೆ ಅದು ಟೂ ಮಚ್ ಮಾಡೋಕ್ಕೆ ಹೋಗಿ ಏನೋ ಆಗಿಬಿಡುತ್ತೆ. ಪ್ರತಿಯೊಬ್ಬರು ವೋಟಿಂಗ್ ರೈಟ್ ಅದನ್ನು ಒಪ್ಪೋಣ, ಅದು ತಪ್ಪಲ್ಲ. ಅದಕ್ಕಿಂತ ಮುಂಚೆ ಏನಾಗಬೇಕು, ಅವ್ರು ತಿಳಿಸ್ಬೇಕು ಫಸ್ಟ್, ಅದು ಏನು ವಿಷಯ ಹೇಳಬೇಕು, ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಅದರಿಂದ ಅವರು ಕಣ್ಣು ಮುಚ್ಕೊಂಡು ಪಾಪ ಹಾಕಿಸ್ತಿದ್ವಿ ಅಂದ್ಬಿಡ್ತಾರೆ. ಕಾನ್ಸೆಪ್ಟ್ ತಪ್ಪಲ್ಲ, ಎಲ್ಲರಿಗೂ ವೋಟಿಂಗ್ ರೈಟ್ ಕೊಡಬಾರ್ದು ಅಂತ ಅರ್ಥ ಅಲ್ಲ. ಕೊಡೋದಕ್ಕಿಂತ ಉದಾಹರಣೆ, ಯಾವುದೋ ಸಂಸ್ಥೆಯಲ್ಲಿ ಚುನಾವಣೆ ಆಗುತ್ತೆ, ಎಲ್ರಿಗೂ ಕೊಡ್ತಾರೆ, ಅದನ್ನು ಸಂಬಂಧಪಟ್ಟವ್ರಿಗೆ ಮಾತ್ರ ಕೊಡ್ತಾರೆ, ಉಳಿದವರೆಲ್ಲ ವೋಟ್ ಮಾಡೋಂಗಿಲ್ಲ ಅದಕ್ಕೆ. ಅದೇ ಇದರಲ್ಲೂ ಕೂಡ ವೋಟ್ ಮಾಡೋಕ್ಕೆ ಗೊತ್ತಿವಿ, ಯಾರು ಗೊತ್ತಿದ್ದಾರೆ ಫಸ್ಟ್ ನಿಮಗೆ ಕ್ಯಾಂಡಿಡೇಟ್ಸು, ಅವ್ರ ವಿಷಯ ಏನು ಮಾಡ್ತಾರೆ ಗೊತ್ತಾ, ಅವಾಗ ಅವ್ರಿಗೆ ಅರ್ಥ ಆಗುತ್ತೆ. ಇಲ್ಲರಿ ಸ್ವಾಮಿ ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಅಷ್ಟೇ ಅಂತ ಅದು ಉಪಯೋಗ ಇಲ್ಲ, ಅದು ಎಲಿಜಿಬಿಲಿಟಿ ಅಲ್ಲ. ಆವಾಗ ಭ್ರಾಂತಿ ಮೂಲತಯ ಸರ್ವಸಮಯಾನಂ ಅಯುಕ್ತಿತಃ. ನೀವು ಭಾರಿ ಯೋಚನೆ ಮಾಡಬೇಡಿ, ಅವ್ರ ಲಾಜಿಕ್ಕಲ್ಲೇ ತಪ್ಪಿರುತ್ತೆ ಅಂತ ಹೇಳ್ತಾರೆ. ಈ ಲಾಜಿಕ್ ಹೇಳಲಿಲ್ಲ ನೋಡಿ ಚಪ್ಪಾಳೆ ಹೊಡಿಸ್ಕೊಂಡ್ಬಿಡ್ತಾರೆ. ದೇವರಿಲ್ಲ, ಕಣ್ಣಿಗೆ ಕಾಣೋದಿಲ್ಲ ಆದ್ದರಿಂದ ಚಪ್ಪಾಳೆ. ಹಾಗಿದ್ರೆ ಗಾಡಿ ಇಲ್ಲ, ಕಣ್ಣಿಗೆ ಕಾಣೋದಿಲ್ಲ, ಏನು ಮಾಡ್ತೀವಿ ಹಾಗಿದ್ರೆ? ಯುಕ್ತಿಗೆ ಹೊಂದೋದಿಲ್ಲ ಅಂತ ಅರ್ಥ. ನಾವು ಯುಕ್ತಿಗೆ ಪ್ರತ್ಯುಕ್ತಿ ರೆಡಿ ಇರುತ್ತೆ, ಒನ್ ಸೈಡೆಡ್ ಹೇಳ್ಬಿಡ್ತಾರೆ, ಗೊತ್ತಾಗೋದಿಲ್ಲ. ಒನ್ ಸೈಡೆಡ್ ಹೇಳಬಾರ್ದು, ಅದಕ್ಕೆ ಆ ಯುಕ್ತಿ ಸರಿಯಿಲ್ಲ ಆದ್ದರಿಂದ ಹೋಯಿತು. ಇವೆಲ್ಲ ಎಲ್ಲಿ ಹೇಳಿ ಎಲ್ಲಿ ಬೇಕಾದರೂ ಕೂಡ ಹೇಳಿ ಒಪ್ಪಿಸ್ಬೋದಾದ ವಿಚಾರಗಳು. ಭ್ರಾಂತಿ ಮೂಲತಯ ಸರ್ವ ಸಮಯಾನಾಂ ಅಯುಕ್ತಿತಃ ಅಂದರೆ ಪ್ರಾಪರ್ ಲಾಜಿಕ್ ಇಲ್ಲ, ಇರೋ ಲಾಜಿಕ್ ಸರಿ ಇಲ್ಲ ಅವರು. ಎರಡು ಅರ್ಥ ಅದಕ್ಕೆ. ಅಯುಕ್ತಿತ ಅಂದರೆ ಏನು, ಸರಿಯಾದ ಯುಕ್ತಿ ಅದಕ್ಕಿಲ್ಲ, ಮತ್ತು ಅವ್ರು ಹೇಳಿದ್ದಕ್ಕೆ ಸರಿಯಾದ ಯುಕ್ತಿ ಅವರಿಗಿಲ್ಲ, ಸರಿಯಾದ ಯುಕ್ತಿಗೆ ಅದನ್ನ ಹೊಂದೋದಿಲ್ಲ, ಆದ್ದರಿಂದ ಇನ್ವ್ಯಾಲಿಡ್ ಅದು. ಉದಾಹರಣೆ ಹೇಳಿಲ್ಲ, ಎಂಥ ಕೆಟ್ಟ ಸರ್ಕಾರ ಕೂಡ ಸ್ಮಗ್ಲಿಂಗ್ ಅಲೋಡ್ ಅಂತ ಕೊಡೋದಿಲ್ಲ, ಸ್ಮಗ್ಲಿಂಗ್ ಪೆನಾಲ್ಟಿ ಹಾಕಿ ತೊಗೊಂಡ್ಬಿಡ್ತೀವಿ ಅಂತ ಒಪ್ಪೋದಿಲ್ಲ. ಅದು ಕಾನ್ಸೆಪ್ಟೇ ಏನದು, ಕೆಲವು ಪರ್ಮಿಷನ್ ಇಲ್ಲದೆ ಕೆಲವು ಕೆಲಸ ಮಾಡಿರ್ತಾನೆ, ಅದು ಒಳ್ಳೆ ಕೆಲಸನೇ, ಪರ್ಮಿಷನ್ ಇಲ್ಲ, ಅದು ಪೆನಾಲ್ಟಿ ಹಾಕ್ಬೋದು ಅದಕ್ಕಷ್ಟೇ. ಪರ್ಮಿಷನ್ ಇಲ್ಲ, ತೊಗೊಂಡಿಲ್ಲ ಅನ್ನೋದಕ್ಕೆ ಪೆನಾಲ್ಟಿ ಹಾಕ್ಬೋದೇ ಹೊರತು ಏನು ಮಾಡೋಕ್ಕೆ ಬರೋದಿಲ್ಲ, ಇದು ಮಾಡೋಕ್ಕೆ ಬರೋದಿಲ್ಲ. ಆದರೆ ಅದಕ್ಕೆ ಮಾತ್ರ ಅದು ಪರ್ಮಿಷನ್ ಕೊಡೋದಿಲ್ಲ, ಕೊಟ್ಟು ಅರ್ಥವೂ ಇಲ್ಲ, ಅದಕ್ಕೆ ಪೆನಾಲ್ಟಿ ಹಾಕಲೇಬೇಕು, ಬೇರೆ ದಾರಿ ಇಲ್ಲ. ಫಸ್ಟ್ ಒಂದು ಬಿಡಬೇಕು ಕೂಡ. ನ ತದ್ವಿರೋಧಾದ್ವಚನಂ ವೈದಿಕಂ ಶಂಕ್ಯತಾಮ್ರಜೆ. ಇವತ್ತು ಕಾನ್ಸ್ಟಿಟ್ಯೂಷನ್ ಇದೆ ಅಂತ ತಿಳ್ಕೊಬೇಡ, ಇದು ಎಲ್ಲರಿಗೂ ಗೊತ್ತಿದೆ. ಅದು ವಿರುದ್ಧ ಯಾರು ಮಾತಾಡೋ ಜನ ಕೇಳೋದಿಲ್ಲ. ಅದಕ್ಕೆ ಒಂದು ವ್ಯವಸ್ಥೆಯಲ್ಲಿ ಬಂದಾಗಿದೆ ಅದರಲ್ಲಿ, ಗೊತ್ತಾಯ್ತಾ? ಅದರಲ್ಲಿ ನೀವು ಅದನ್ನು ಒಪ್ಪೋದಿಲ್ಲ ಅಂತ ಹೇಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದರಲ್ಲಿ ಏನಾದರೂ ಒಪ್ಪದೇ ಇರೋ ಸಂಗತಿ ಇದ್ರೆ ಅದನ್ನು ಹೇಳ್ಬೋದು ಅಷ್ಟೇ ಹೊರತು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಪ್ರೆಸಿಡೆಂಟಿನ ಅಮೆಂಡ್ಮೆಂಟ್ ಮಾಡೋದು ಬೇರೆ, ಕಾನ್ಸ್ಟಿಟ್ಯೂಷನ್ನೇ ಒಪ್ಪೋದಿಲ್ಲ ಅನ್ನೋದು ಬೇರೆ, ಅಥವಾ ಚೇಂಜ್ ಮಾಡ್ತೀವಿ ಅನ್ನೋದು ಅಮೆಂಡ್ಮೆಂಟ್ ಬೇರೆ, ಚೇಂಜ್ ಬೇರೆ, ಒಪ್ಪೋದಿಲ್ಲ ಬೇರೆ. ಒಪ್ಪೋದಿಲ್ಲ ಅಂಬೋದು ಏನದು ಭಾಳ ದೊಡ್ಡ ಅಫೆನ್ಸ್. ಅವನು ಸಿಟಿಜನ್ ಆಗ್ಲಿಕ್ಕೆ ನಾಲಾಯಕ ಆಗಿಬಿಡ್ತಾನೆ, ಗೊತ್ತಾಯ್ತಾ? ಅದರಲ್ಲಿ ಅದನ್ನು ಯಾರು ಮಾತು ಹೇಳಬಾರ್ದು. ಇದರಲ್ಲಿದೆ ಈ ಭಾಗದಲ್ಲಿ ಒಪ್ಪೋದಿಲ್ಲ, ಕಾರಣ ಅವತ್ತಿನ ಕಾಲ ಇವತ್ತಿನ ಬದಲಾಗಿದೆ, ಅದು ಸರಿಯಾ. ಅದು ಕಾನ್ಸ್ಟಿಟ್ಯೂಷನ್ ಒಪ್ಪಿದ್ದಾನೆ ಅವನು, ಗೊತ್ತಾಯ್ತಾ? ಯಾವುದರಲ್ಲಿ ಡಿಫಿನಿಷನ್ ಕಾಣುತ್ತೆ ಅಥವಾ ಕನ್ವಿನ್ಸ್ ಮಾಡಬೇಕು ಅಷ್ಟೇ ಹೊರತು ಇದು ದಾರಿ ಇಲ್ಲ. ಈ ರೀತಿ ಯೋಚನೆ ಮಾಡಿದಾಗ ಸಮಸ್ಯೆ ಬರೋದೇ ಇಲ್ಲ. ಆಕಾಶಾದಿ ಸಮಸ್ತಂಚ ತಜ್ಜಂ ಆಯ್ತಲ್ಲ, ತದ್ವಿರೋಧಾದ್ವಚನಂ ವೈದಿಕಂ ಶಂಕ್ಯತಾಂ ರಜೆ. ಯಾರೊಬ್ಬ ABCD ಹೇಳ್ತಾನೆ ಅಂತೇಳಿ ಕಾನ್ಸ್ಟಿಟ್ಯೂಷನ್ ಬದಲಾಗುತ್ತಾ? ಸಾಧ್ಯ ಇಲ್ಲ. ಸೊ ಯಾರದೋ ಮಾತನ್ನು ಕೇಳಿ ವೇದದ ಮಾತನ್ನು ಬಿಡಲಿಕ್ಕೆ ಬರೋದಿಲ್ಲ. ಆ ವಿಷಯ ಉಳಿದಲ್ಲ ನಾಳೆ.